ಕರಾವಳಿ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಸುರಿತಾ ಇರುವಂತಹ ಭಾರಿ ಮಳೆಯು ಭತ್ತ ಬೆಳೆಗಾರರನ್ನ ತೀವ್ರ ಸಂಕಷ್ಟಕ್ಕೆ ದೂಡಿದೆ. ಗದ್ದೆಗಳಲ್ಲಿ ನೀರು ತುಂಬಿಕೊಂಡಿರುವುದರಿಂದ ಭತ್ತ ಕಟಾವು ಮಾಡುವಂಥದ್ದು ಅಸಾಧ್ಯವಾಗಿದ್ದು, ಕಟಾವು ಯಂತ್ರಗಳು ಮೆದು ಮಣ್ಣಿನಲ್ಲಿ ಹೂತು ಹೋಗ್ತಾ ಇದ್ದಾವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ರೈತರು ಮಾಡಿದ ಕೃಷಿ ಶ್ರಮಕ್ಕೆ ತಕ್ಕ ಫಲ ಸಿಗದೆ ಕಂಗಾಲಾಗಿದ್ದಾರೆ. ಕರಾವಳಿ ಜಿಲ್ಲೆಯಲ್ಲಿ ಬಹುತೇಕ ರೈತರು ಸಣ್ಣ ತುಂಡು ಭೂಮಿಗಳನ್ನ ಹೊಂದಿದ್ದಾರೆ. ಕೂಲಿ ಆಳುಗಳ ಕೊರತೆಯಿಂದಾಗಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕದೆ ಭೂಮಿಯನ್ನ ಬಂಜರು ಬಿಡಬಾರದು ಎಂಬ ಮಣ್ಣಿನ ಮಕ್ಕಳ ಮನೋಭಾವದಿಂದ ಬಹುತೇಕರು ಯಾಂತ್ರಿಕ ಕೃಷಿಗೆ ಮೊರೆ ಹೋಗಿದ್ದಾರೆ. ಆದರೆ ಯಾಂತ್ರಿಕ ಕೃಷಿಯೂ ಸಹ ಹಲವಾರು ಸವಾಲುಗಳನ್ನ ಎದುರಿಸ್ತಾ ಇದೆ. ಉಳುಮೆ ಮತ್ತು ಕಟಾವು ಯಂತ್ರಗಳು ಗದ್ದೆಗಳಿಗೆ ಇಳಿಲಿಕ್ಕೆ ದಾರಿ ಸಮಸ್ಯೆ, ಏರುಪೇರು ಜಾಗಗಳು ಹಾಗೂ ನೀರಿನ ತೋಡುಗಳು ಅಡ್ಡಿಯಾಗ್ತಾ ಇದ್ದಾವೆ. ಕೆಲವರು ಬಂಜರು ಬಿಟ್ಟ ಗದ್ದೆಗಳ ನಡುವೆ ಭಾರಿ ಕಷ್ಟಪಟ್ಟು ಯಂತ್ರಗಳನ್ನ ಸಾಗಿಸಿ ಗಂಟೆಗೆ 2,500 ರೂಪಾಯಿ ಶುಲ್ಕ ತೆತ್ತು ಭತ್ತದ ಪೈರನ್ನ ಕಟಾವು ಮಾಡ್ತಿದ್ದಾರೆ. ಕಟಾವು ಮಾಡಿದ ಭತ್ತವನ್ನ ಗದ್ದೆಯಲ್ಲಿಯೇ ಬೇರೊಂದು ವಾಹನಕ್ಕೆ ತುಂಬಿಸುವ ಪ್ರಕ್ರಿಯೆ ನಡೀತಾ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಂತ ಭತ್ತವನ್ನ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಅಕ್ಕಿ ಗಿರಣಿಯವರು ತೀರಾ ಕಡಿಮೆ ಬೆಲೆಗೆ ಖರೀದಿ ಮಾಡ್ತಾ ಇರುವಂತದ್ದು ರೈತರಿಗೆ ಮತ್ತಷ್ಟು ನಿರಾಸೆ ತಂದಿದೆ.